ಇನ್ನು ನಲಪಾಡು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಬಿಟ್ಕಾಯಿನ್ ಬಹುಕೋಟಿ ರೂಪಾಯಿ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ SIT ಚಾರ್ಜ್ ಶೀಟ್ ಹಾಕಿದೆ. ಅದಾಗ್ತಿದ್ದಂಗೆ ನಲ್ಪಾಡ್ಗೆ ಇಡಿ ಸಮನ್ಸ್ ಜಾರಿ ಮಾಡಿದೆ. 3ನೇ ಬಾರಿ ಇಡಿಯಿಂದ ಸಮನ್ಸ್, ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಸಮನ್ಸ್ ಕೊಟ್ಟಿದೆ. 2 ಬಾರಿ ವಿಚಾರಣೆಗೆ ಗೈರಾಗಿದ್ದಾರೆ, 3ನೇ ಬಾರಿ ಹಾಜರಾಗಲೇಬೇಕು. ಈಗ ಮತ್ತೊಮ್ಮೆ ಸಂಕಷ್ಟ ಆಗುತ್ತೆ ಒಂದು ವೇಳೆ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ. ಇನ್ನೂ ಬರೀ ಇಷ್ಟು ಮಾತ್ರ ಅಲ್ಲ, ಶ್ರೀಕಿ, ರಾಬಿನ್ ಮತ್ತು ಸುನಿಲ್ ಹೆಗಡೆ ಅವ್ರಿಗೂ ಕೂಡ ಇಡಿ ವಿಚಾರಣೆ ಮಾಡಿದೆ. ಜೈಲಿನಲ್ಲೇ ವಿಚಾರಣೆ ನಡೆಸಿದ್ದಾರೆ ಅಧಿಕಾರಿಗಳು. ನಲ್ಪಾಡ್ ವಿಚಾರಣೆಗೂ ಮೊದಲನೇ ಹೇಳಿಕೆಯನ್ನು ಮತ್ತೆ ದಾಖಲು ಮಾಡಿಕೊಳ್ಳಲಾಗಿದೆ. ಅವ್ರ ಹೇಳಿಕೆ ಮತ್ತು ಇವ್ರ ಹೇಳಿಕೆಗಳಿಗೆ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ಇವರಿಗೆ ಸಂಕಷ್ಟ ಕಾದಿದೆ. 16 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದೆ ಇಡಿ. 16 hours ಇನ್ವೆಸ್ಟಿಗೇಷನ್ ಆಗಿರೋದು, ಇಂಟ್ರಾಗೇಷನ್ ಆಗಿರೋದು. ವಾರದೊಳಗಡೆಗೆ ವಿಚಾರಣೆ ಆಗಲೇಬೇಕು ಮೊಹಮ್ಮದ್ ನಲ್ಪಾಡ್ಗೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಈ ಒಂದೊಂದೆರಡೆರಡು ಕಥೆಗಳೆಲ್ಲ ಈಗಾಗಲೇ ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಇಡಿ 1 ಸರಿ 2 ಸರಿ ನೋಟಿಸ್ ಕೊಟ್ಟಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆಯವ್ರನ್ನೂ ಕೂಡ ವಿಚಾರಣೆ ಮಾಡಾಗಿದೆ. ಈ ಒಂದು ವೇಳೆ ಈಗಲೂ ಕೂಡ ಗೈರಾದರೆ ಏನಾಗುತ್ತೆ? ಮುಖ್ಯವಾಗಿ ಈಗಾಗಲೇ ನಲ್ಪಾಡ್ಗೆ 3ನೇ ಬಾರಿ ನೋಟಿಸನ್ನು ಕೊಟ್ಟಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ಕೊಟ್ಟರು ಕೂಡ ಅವರು ಆ ಒಂದು ಟೈಮನ್ನು ತೊಗೊಂಡಿದ್ದಾರೆ. ನಾವು ಪೊಲಿಟಿಕಲ್ ಭಾಳಷ್ಟು ಸ್ಟೇಟಲ್ಲಿ ನಡೀತಾ ಇದೆ, ನಾನು ಕೂಡ ಯೂತ್ ವಿಂಗಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಪೊಲಿಟಿಕಲ್ ಭಾಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಬರೋಕ್ಕಾಗಲ್ಲ ಅಂತ ಅವರು ಟೈಮ್ ತೊಗೊಂಡಿದ್ರು. ಈಗ 3rd ಟೈಮು ಈಗ ಮತ್ತೊಂದು ಸರಿ ನೋಟಿಸನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಸರಿನೂ ಅವ್ರು ತೊಗೊಳ್ಳಿಲ್ಲ ಅಂದರೆ ಮುಂದಿನ ಹಂತದಲ್ಲಿ ಇಡಿ ಅವರು ಅವರ ಒಂದು ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಚಾನ್ಸಸ್ ಕೂಡ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಈಗಾಗಲೇ ಜೈಲಿನಲ್ಲಿರುವಂಥ ಇದೇ ಇಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ ಶ್ರೀಕಿ ಇರ್ಬೋದು, ರಾಬಿನ್ ಇರ್ಬೋದು, ಮತ್ತು ಸುನೀಶ್ ಶೆಟ್ಟಿ ಇರ್ಬೋದು, ಅವ್ರನ್ನೆಲ್ಲರೂ ಕೂಡ 2 ದಿನಗಳ ಹಿಂದೆ ಸುಮಾರು 10 ಗಂಟೆಗೂ ಹೆಚ್ಚು ವಿಚಾರಣೆಯನ್ನು ಮಾಡಿಕೊಂಡು ಅವರಿಂದ ಸಾಕಷ್ಟು ಮಾಹಿತಿನ ತೊಗೊಂಡಿದ್ದಾರೆ. ಅಮೆರಿಕ ಮೂಲದ ಕಂಪ್ನಿಯಿಂದ ಕ್ರಿಪ್ಟೋ ಕರೆನ್ಸಿ ಒಂದು ಹ್ಯಾಕ್ ಮಾಡ್ಕೊಂಡಿರುವಂಥದ್ದು ಏನು ಈ ಒಂದು ಟೀಮ್ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಲ್ಪಾಡ್ ಅಕೌಂಟ್ಗೂ ಕೂಡ ಕೆಲವೊಂದು ಅಕೌಂಟು ಟ್ರಾನ್ಸ್ಫರ್ ಆಗಿದೆ. ಹ್ಯಾಕ್ ಮಾಡಿ ಅದನ್ನು ಸೇಲ್ ಮಾಡ್ತಾರೆ. ಅದ್ರ ಬರುವಂಥ ಹಣವನ್ನು ಕೂಡ ಅವರು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕೆಂದರೆ ಎಲ್ಲವೂ ಕೂಡ ವೈಟ್ ಮನಿ ಆಗಿರೋದ್ರಿಂದ ಟ್ರಾನ್ಸ್ಫರ್ ಆಗಿರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಹತ್ರ, ಮುಖ್ಯವಾಗಿ ನಲ್ಪಾಡ್ ಹತ್ರ ಈ ಒಂದು ಅಕೌಂಟ್ಗೆ ಬಂದಿರುವಂಥದ್ದು ಎಲ್ಲಿಂದ ಬಂತು ಏನು ಅನ್ನೋದು. ಇದಕ್ಕಿಂತ ಮುಂಚೆ ಇವತ್ತು ಅವರು ಆ್ಯಕ್ಚುಲಿ ಪ್ರಿಪೇರ್ ಆಗಿದ್ರು. ಇವತ್ತು ಅವರು ಬಂದರೆ ಇವೆಲ್ಲವೂ ಕೂಡ ಕ್ವಶನನ್ನು ಮಾಡಬೇಕು ಅನ್ನೋದು ಎಲ್ಲ ರೀತಿಯ ತಯಾರಿನ ಮಾಡ್ಕೊಂಡಿದ್ರು. ಆದರೆ ಇವತ್ತು ಕೂಡ 3ನೇ ಬಾರಿ ಬಹುಶಃ ಇವತ್ತು ಗೈರು ಹಾಜರಾಗಿದ್ರೆ ಬಹುಶಃ ಅಥವಾ ಮತ್ತೊಂದು ಸರಿ ಏನಾರ ಟೈಮ್ ತೊಗೊಳಕ್ಕೆ, ವಿನಾಯಿತಿ ತೊಗೊಳಕ್ಕೆ ಏನಾರ ಅವರ ಅಡ್ವೊಕೇಟ್ನ ಕಳಿಸಿ ತೊಗೊಂಡಿರ್ಬೋದು. ಅಥವಾ ಇನ್ ಕೇಸ್ ಇನ್ನೇನು ಮುಂದಿನ ಹಂತದಲ್ಲಿ ಇದೇ ರೀತಿ ಅಂದರೆ 4ನೇ ನೋಟಿಸ್ ಕೊಡ್ತಾರೋ ಅಥವಾ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಇದೆಯಾ, 2 ಆಪ್ಷನ್ ಇರುವಂಥದ್ದು, ಅಥವಾ ಮತ್ತೊಂದು ಸರಿ ನೋಟಿಸನ್ನು ಕೊಡುವಂಥದ್ದು ಕೂಡ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.